ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇವತ್ತು ವಿಶೇಷವಾಗಿ ಮೇ 1ರಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಕಾರ್ಮಿಕರಿಗೆ 39,000 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಲಾಸ್ಟಕ್ಕೆ 10 ಲಕ್ಷ ಎಡಗಂಟೆ ಸಿಗೋಂಗೆ ಮಾಡಿದ್ದಾರೆ. ಜೊತೆಗೆ ಪಿಂಚಣಿ 6,000 ಕೊಡಿಸಿದ್ದಾರೆ. ನಿಜವಾಗಿ ಇದು ಇಂದಿನ ದಿನದಲ್ಲಿ ಭಾಳ ದೊಡ್ಡ ಮೊತ್ತ ಅಂತ ಹೇಳಬೇಕಾಗಿಲ್ಲ. ಈ ನಮ್ಮ ಕೂಲಿಗಳಿಗೆ ಅಥವಾ ಪೌರ ಕಾರ್ಮಿಕರಿಗೆ ಭಾಳ ಕಷ್ಟದ ಕೆಲಸ, ಯಾರೂ ಮಾಡಲಾರದಂಥ ಕೆಲಸ ಅವ್ರು ಮಾಡ್ತಾಯಿರ್ತಾರೆ. ಅದಕ್ಕೆ ಅವ್ರ ಕೆಲಸಕ್ಕೆ ನಾವು ಎಷ್ಟು ಹ್ಯಾಟ್ಸಪ್ ಹೇಳಿದ್ರು ಕಡಿಮೆ. ಅದು ಇಲ್ಲಿವರೆಗೆ ಸಾಕಷ್ಟು ಅವರೊಬ್ಬ ಬೇಡಿಕೆ ಇಡ್ತಾ ಬಂದರು. ಅದಕ್ಕೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಸ್ಪಂದನೆ ನೀಡಿರಲಿಲ್ಲ. ಈ ಸಲ ಕೊಡ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರ ಶುರು ಮಾಡಿದ್ದಾರೆ ನಮ್ಮ ಈ ಸಿದ್ದರಾಮಯ್ಯನವರು. ಈಗ ಈ 12,692 ಜನ ಪೌರ ಕಾರ್ಮಿಕರಿಗೆ ಇದನ್ನು 39,000 ರೂಪಾಯಿ ನಿವೃತ್ತಿ ವೇತನ, ವೇಳೆ 10 ಲಕ್ಷ ಎಡಗಂಟು, 6,000 ಪಿಂಚಣಿ ಸಿಗೋಂಗೆ ಮಾಡಿದ್ದೀವಪ್ಪ ನಾವು ಅಂತೇಳಿ BBMP ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿ BBMPಯ ಈ ಪೌರ ಕಾರ್ಮಿಕರಿಗೆ ಹೆಲ್ಪ್ ಮಾಡೋ ಜೊತೆಗೆ ಇನ್ನುಳಿದ ಕಡೆ ಇಡೀ ರಾಜ್ಯದ ತುಂಬ 38,000 ಜನ ಪೌರ ಕಾರ್ಮಿಕರಿದ್ದಾರೆ. ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ ಇದೇ ರೀತಿಯಾಗಿ ನಾವು ಅವರಿಗೆ ಪೇಮೆಂಟ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕಾಯಂಗೊಳಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಈ ಸ್ವಚ್ಛತಾ ಮಾಡೋದಾಗಿರ್ಬೋದು, ಚಾಲಕರಾಗಿರ್ಬೋದು, ವಾಹನ ಸಹಾಯಕರಾಗಿರ್ಬೋದು, ಆಪ್ರೇಟರ್ಗಳಾಗಿರ್ಬೋದು, ಇವರು ಪೌರ ಕಾರ್ಮಿಕರ ಒಂದು ಪರ್ಮನೆಂಟ್ ಸೇರಿಸುವಲ್ಲಿ ಅವರಿಲ್ಲ. ಅವರು ಸೇರಿಸುವಂಥದ್ದು 9,000 ಪೌರ ಕಾರ್ಮಿಕರಿದ್ದಾರೆ. ಆ ಬಗ್ಗೆ ಪರಿಶೀಲನೆ ನಡೆಸಿ ಎಲ್ಲರಿಗೂ ಕಾಯಂ ನೇಮಕಾತಿ ಮಾಡ್ತೀನಿ ಅಂತೇಳಿ ದೊಡ್ಡ ಒಂದು ಸಹಾಯ ಉಪಕಾರ ಮಾಡಿದ್ರಿ ಅವರಿಗೆ. ಯಾಕಂದ್ರೆ ಪಾಪ ಇವರೆಲ್ಲ ಟೆಂಪ್ರರಿ ಬೇಸ್, ಯಾವಾಗಲೂ ಅಧ್ಯಕ್ಷರನ್ನು, ನಗರಸಭಾಧ್ಯಕ್ಷ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ಅಥವಾ ಅಲ್ಲಿ ಸಿಬ್ಬಂದಿ ವರ್ಗ ಆಗಿರ್ಬೋದು, ಪರ್ಮನೆಂಟ್ ವರ್ಗ ಇರ್ಬೋದು, ಕಮಿಷನರ್ ಇರ್ಬೋದು, ಅವರೆಲ್ಲರ ಹೇಳಿದಂಗೆ ಕೇಳುವಂಥ ಒಂದು ಅತ್ಯಂತ ಚಪರಾಶಿದ ಮತ್ತು ದೊಡ್ಡ ಮಾತಾಗ್ತದೆ. ಅದಕ್ಕೆ ಒಂದು ಕೆಳಮಟ್ಟದ ಕೆಲಸ ಮಾಡುವಂಥ ಜನ ಪಾಪ ಇವರಿಗೆ ಈ ಸಲ ಒಂದು ಸ್ವಲ್ಪ ಸ್ವಾಭಿಮಾನದಿಂದ ತಮ್ಮ ಆರ್ಥಿಕ ಬಲ ಹೆಚ್ಚು ಮಾಡಿಕೊಂಡು ಬದುಕುವಂಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದೇ ಕಾಲಕ್ಕೆ ಇನ್ನೂ ಅಷ್ಟು ಎಲ್ಲರೂ ಕಾಯಂ ಮಾಡಿದ ಖರ್ಗೆ ಅವರು ಹೇಳಿದ್ದಾರೆ, ಮಾಡ್ತೀವಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಇದೊಂದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸಮಯದಲ್ಲಾದಂಥ ಒಂದು ದೊಡ್ಡ ಸಾಹಸ, ಒಂದು ಇದನ್ನು ಮಾಡಲಿ ಅನ್ನುವಂಥದ್ದು. ಅದಕ್ಕೆ ಅಷ್ಟು ಹೇಳಿ ಇಲ್ಲೊಂದು 2-3 ಮಾತುಗಳನ್ನು ಅವ್ರು ಸಿದ್ದರಾಮಯ್ಯ ಮಾತಾಡಿದ್ರೆ ನೆಲೆಯಲ್ಲಿ ಮಾತಾಡುವಂಥದ್ದು. ಯಾಕಂದ್ರೆ ನಿಜವಾಗಿ ಈ ಕೆಲಸ ನಮ್ಮ ಮೋದಿ ಅವರಿಂದ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕಾಗಿತ್ತು. ದುಡಿಯುವ ವರ್ಗದ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ಅದ್ರ ಬಗ್ಗೆ ಯಾಕೋ ಏನೋ ಕಾಳಜಿ ವಹಿಸಲಿಲ್ಲ. 2 ತಾಸಿಂದ 10 ತಾಸು ಮಾಡಿದರು. ಇಲ್ಲಿಯ ಕಾರ್ಪೊರೇಟ್ ಪರವಾಗಿ ಕೆಲಸಗಳನ್ನ ಮಾಡ್ತಾಯಿದ್ದು ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಇನ್ನೊಂದು ಹೊಸದು ಶುರುವಾಗಿಬಿಟ್ಟಿದ್ದು. ಅದು ಕಾಂಗ್ರೆಸ್ ಇದ್ದಾಗ ಶುರುವಾಗಿದ್ದು. ಮತ್ತು ಬೇರೆ ಕಾಂಟ್ರಾಕ್ಟ್ ಲೇಬರರ್ಸ್ ಪಾಪ ಅವ್ರಿಗೆ ಯಾವ ಭವಿಷ್ಯನೂ ಇಲ್ಲ. ಇವತ್ತು ಅದರ ಬದಲು ರಾಹುಲ್ ಗಾಂಧಿಯವ್ರು ಮಾತಾಡ್ತಾ ಇದ್ದಾರೆ, ಇಲ್ಲ ತೆಗೆದು ಹಾಕಬೇಕು, ಜಾತೀಯತೆ ಹೋಗಬೇಕು ಅನ್ನೋದು ಅನೇಕ ಮಾತುಗಳು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ನಿನ್ನೆ ಮಾಡಿದಂಥ ಈ ಘಟನೆಯಿಂದಾಗೆ ಸಿದ್ದರಾಮಯ್ಯವ್ರಿಗೆ ಮತ್ತಷ್ಟು ಗರಿ ಹೆಚ್ಚಾಗಿ ಇಂಥ ಕೆಲಸಗಳು ಇನ್ನೂ ಬರಲಿ ಅನ್ನುವಂಥದ್ದು ಸಹಜವಾದ ಬೇಡಿಕೆಗಳಾಗ್ತಾ ಇದ್ದಾವೆ. ಇದ್ರ ಜೊತೆಗೆ ಆಯಿತು, ಪೌರ ಕಾರ್ಮಿಕರದ್ದಾಯಿತು, ಅವ್ರದ್ದು ಆಗಲೇಬೇಕಾಗಿತ್ತು, ಮಾಡಿದ್ದು ಭಾಳ ಸಂತೋಷ. ಜೊತೆಗೆ ಇನ್ನುಳಿದ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಬೇಕಾಗಿದ್ದು ಅಷ್ಟೇ ಮುಖ್ಯದ. ಇದ್ರ ಜೊತೆಗೆ ಮೇಲ್ಮೇಲೆ ಮಾತಾಡುವಂಥದ್ದು ಮತ್ತು ಇನ್ನೊಂದು ಮಾತಿಲ್ಲೇ ಮರ್ಯಾದೆಲ್ಲ ಹೋಗ್ಬೇಕಾಗ್ಯದ. ಈ ದಿಶೆಯಲ್ಲಿ ನಮ್ಮ ಮೋದಿ ಅವರು ಸಹ ವಿಚಾರ ಮಾಡಬೇಕಾಗ್ಯದ. ಯಾಕಂದ್ರೆ 10 ತಾಸು ದುಡಿಮೆಯನ್ನು ಮಾಡಿದ್ದಾರೆ, ಪೇಮೆಂಟ್ ಕಡಿಮೆ ಮಾಡಿದ್ದಾರೆ. ಮತ್ತು ಕಾರ್ಮಿಕರಿಗೆ ಇದಕ್ಕೆ ಇನ್ನೊಂದು ಮಾತ್ರ ನಾವು ಇಲ್ಲಿ ಕಾರ್ಮಿಕರಿಗೂ ಜೋಡಿಸ್ಬೇಕಾಗ್ಯದ. ಕಾರ್ಮಿಕರು ಇಷ್ಟೊಂದು ಪೇಮೆಂಟಿಗೆ ಆದಾಗ ಇದಕ್ಕೆ ಮೊದಲು ಇತ್ತು, ಇಲ್ಲಂತಲ್ಲ. ಈ ಹಿಂದಿನ ಸರ್ಕಾರ ಕಾಂಗ್ರೆಸ್ ಆರಂಭದಲ್ಲಿ ಮಾಡಿದಂಥ ಒಳ್ಳೆ ಕೆಲಸಗಳಿದ್ದಾವಿಲ್ಲ ಅಂತಲ್ಲ, ಅದು ಮರೀಲಿಕ್ಕೆ ಆಗೋದಿಲ್ಲ. ಕಾರ್ಮಿಕರಿಗೆ 2 ತಾಸು ಡ್ಯೂಟಿ ಸರಿಯಾಗಿ ಕೆಲಸ ಮಾಡುವಂಥದ್ದು ಮಾಡಲಿ, ಅವ್ರಿಗೆ ಮೆಡಿಸಿನ್ ಹಿಡ್ಕೊಂಡು, ಔಷಧ ಹಿಡ್ಕೊಂಡು ಎಲ್ಲ ಕೊಡುವಂಥ ಕೆಲಸಗಳನ್ನ ಕಾರ್ಖಾನೆಗಳಲ್ಲಿ ಮಾಡಿದ್ರು ಅವರು. ಅದರ ಕಾರಣ ಅಂಬೇಡ್ಕರ್ ಅವರು 1930 ದೊಡ್ಡ ಹೋರಾಟ ಮಾಡಿಕೊಂಡು ನಂತರ ಸಂವಿಧಾನ ರಚನೆ ಸಂದರ್ಭದಲ್ಲೇ ಇವ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಸಮಾನತೆ ಮಾಡಿಕೊಂಡು 10-12 ತಾಸು ಬ್ರಿಟಿಷ್ ದುಡಿಸ್ಕೊಳ್ತಾಯಿದ್ರು. ಅದನ್ನು 2 ತಾಸು ತಂದಿರಿಸಿದ್ರು, ಒಂದು ಕಾರ್ಮಿಕ ಕಾನೂನು ಮಾಡಿದರು. ಆದರೆ ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕರು ಸಹಿತ ಸಂದರ್ಭದಲ್ಲೇ ನಮ್ಮ ಕಾರ್ಮಿಕರು ಒಂದು ಸ್ವಲ್ಪ ತಪ್ಪು ಮಾಡಿದರು ಅಂತ ಅನಿಸ್ತದೆ. ಎಲ್ಲರಿಗೂ ಸ್ಟ್ರೈಕ್ 2 ತಾಸು ಡ್ಯೂಟಿ ಪರ್ಫೆಕ್ಟ್ ಮಾಡಲಿಲ್ಲ ಭಾಳಷ್ಟು ಜನ. ಹೀಗಾಗಿ ಭಾಳಷ್ಟು ಕಾರ್ಮಿಕರು ಲಾಸ್ನಲ್ಲಿ ಬಂದು ರೀ. ಯಾಕಂದರೆ ದೊಡ್ಡ ಪೇಮೆಂಟ ಇವತ್ತು ನೋಡಿರಿ, 39,000 ದೊಡ್ಡ ಪೇಮೆಂಟ್ ಇದು, ಸಾಲದಲ್ಲ.
ಅದು ಉತ್ಪನ್ನ ಅಷ್ಟು ಬಂದಾಗ ಅದು ಕೊಡ್ಲಿಕ್ಕೆ ಸಾಧ್ಯತೆ ಯಾವುದಾದ್ರೂ ಆ ದಿಸೆಯಲ್ಲಿ ನಾವು ಕಾರ್ಮಿಕರ ಸಹಿತ ವಿಚಾರ ಮಾಡಬೇಕಾಗಿದೆ. ನಾವು ಒಂದು ಅರ್ಧ ನಾವು ಸ್ವಸ್ಫೂರ್ತಿಯಿಂದ ದುಡಿಯುವಂಥದ್ದು ನಾವು ಬೆಳೆಸಬೇಕಾಗಿದೆ. ಇದ್ರ ಕಾರ್ಮಿಕ ಆಡಳಿತ ವರ್ಗದವ್ರು ಎಷ್ಟು ಕಾರಣರೋ ಅಷ್ಟೇ ನಮ್ಮ ಕಾರ್ಮಿಕರು ಕಾರಣವನ್ನು ಮರೆಯೋಂಗಿಲ್ಲ. ಭಾಳಷ್ಟು ಕಾರ್ಮಿಕರು ಆಲಿಸಿತನ ಮಾಡೋದು, ಕೊಟ್ಟು ಕೆಲಸ ಮಾಡೋವಾಗಿಲ್ಲ, ಪರ್ಮನೆಂಟ್ ಇದ್ದಿಲ್ಲಪ್ಪ ನಾವು ಏನು ಮಾಡ್ತಾರೆ ಯಾರು ಅನ್ನುವಂಥ ಭಾವನೆ ಬೆಳೆಸ್ಕೊಳ್ಳೋದು, ಮೇಲಾಧಿಕಾರಿಗಳ ಜೊತೆಗೆ ಉದ್ದಡತನಾಗಿ ಹೊರಿಸ್ಕೊಳ್ಳೋದು ಭಾಳಷ್ಟು ಘಟನೆಗಳು ಆಗಿ ಹೋಗ್ಬಿಟ್ಟು ಸ್ಟ್ರೈಕ್ ಆ ಸಂದರ್ಭ ನಾವು ಉಳಿದ ಯೂನಿಯನ್ ಕಟ್ಕೊಳ್ಳೋದು ಸ್ಟ್ರೈಕ್. ಹೀಗಾಗಿ ಗೋಕಾಕ್ ಫಾಲ್ಸ್ ಇಲ್ಲಿ ನಮ್ಗೆ ಎಕ್ಸಾಂಪಲ್ ಹೇಳಿ ಗೋಕಾಕ್ ಫಾಲ್ಸ್ ಅಂತದ. ಇಲ್ಲಿ ಕಾರ್ಮಿಕರು ಯಾವ ರೀತಿಯಾಗಿ ಆಡಳಿತ ಮಂಡಳಿಯನ್ನು ಕಾಡಿದ್ರಪ್ಪ ಅಂತಂದ್ರೆ ಕೊನೆಗೆ ಅದು ಕಾರ್ಖಾನೆ ಬಂದಾಗ ಹೋಗೋ ಮಟ್ಟಿಗೆ ಅವ್ರು ಇವ್ರ ಮೇಲೆ ಕಾರಣ ಹಾಕೊಂಡು ಹೋಗಿಬಿಟ್ರು. ಅವ್ರು ಕಾರ್ಮಿಕರು ದುಡಿಲಿಲ್ಲ ರೀ, ಕೆಲಸ ಮಾಡಲಿಲ್ಲ, ಅದಕ್ಕೆ ತೆಗೆದು ಹಾಕಿದ್ವಿ, ಮಷಿನ್ಗಳು ತಂದಿವಿ, ಕಂಪ್ಯೂಟರ್ ತಂದಿವಿ, ಅದನ್ನು ಮಾಡಿದ್ವಿ. ಇವತ್ತು ಅದು ವಾದ ಮಾಡ್ತಾವೆ. ಮತ್ತು ಭಾಳ ಜನ ಈ ಒಂದು ಕಾರ್ಖಾನೆ ಮಾಲೀಕರು ಇರ್ಬೋದು, ಯಾರು ಇರ್ಬೋದು, ಇವರೆಲ್ಲ ಇದನ್ನೂ ವಾದ ಮಾಡ್ತಾರೆ. PSUಗಳಲ್ಲೂ ಸಹ ಇದಾವೆ ವಾದವು ಎಲ್ಲ ಪರ್ಮನೆಂಟ್ ಐತಿ ಸ್ಟ್ರೈಕ್. ಅದು ಭಾಳ ನೋಡ್ತಿದ್ದೆ ನಾವು ಸ್ಟ್ರೈಕ್. ನಾವು ಚಿಕ್ಕವರಿದ್ದಾಗ 73, 74 ವಾರದ ಒಂದು 2 ಸ್ಟ್ರೈಕ್ ಇರೋದನ್ನು. ಹೀಗಾಗಿ ಯಾರಿಗೇನು ಅನ್ನಲಿಕ್ಕೆ ಆಗಲಾರ್ದಂಗೆ ಪರಿಸ್ಥಿತಿ ಬಂದ ಕೊನೆಗೆ ಈ ಕಾಂಟ್ರಾಕ್ಟ್ ಲೇಬರ್ ಬಂದುಬಿಡ್ತು. ಇವರು ಸುರಿಗೆ ಮಾಡುವಂಥಕ್ಕೆ ವಾತಾವರಣ ಬಂದುಬಿಡ್ತು. ಇವತ್ತಿನ ಇವತ್ತು ಮತ್ತೇನಂತ ನಮ್ಮ ಸಿದ್ದರಾಮಯ್ಯನವರು ಒಳ್ಳೆಯ ಮನಸ್ಸು ಮಾಡಿದ್ದಾರೆ, ಭಾಳ ಸಂತೋಷ ಪಡೋ ವಿಷಯ. ಆದರೆ ಇದೇ ಕಾಲಕ್ಕೆ ಕಾರ್ಮಿಕರಿಗೂ ಸಹಿತ ನಾವು ಕಿವಿಮಾ ತಿಳೋದು ಇಷ್ಟ. ನಿಮಗೆ ಸಿಗುವಂಥ ಸಂಬಳ ಏನು ಕಡಿಮೆ ಅಲ್ಲ, ನಿಮ್ಗೆ ಇನ್ನೂ ಪ್ರೀತಿಯಿಂದ ಕೆಲಸವನ್ನು ಮಾಡಿ ವಿಶ್ವಾಸವನ್ನು ಬೆಳೆಸ್ಕೊಂಡು ಲಾಭದಲ್ಲಿದ್ದವರು ಹಂಗೆ ಮುನ್ಸಿಪಾಲ್ಟಿಗೆಲ್ಲ ಆಗಿರ್ಬೋದು, ಮತ್ತೆಲ್ಲ ಪೌರ ಕಾರ್ಮಿಕರು ಅಷ್ಟೆಲ್ಲ ಉಳಿದು ಕಾರ್ಮಿಕರು ಸಹಿತ ಕಾಳಜಿ ವಹಿಸಿ ದುಡಿದ್ರೆ ಅಭಿವೃದ್ಧಿ ಹೆಚ್ಚು ಮಾಡಿದ್ರೆ ಅವ್ರ ಪೇಮೆಂಟ್ ಹೆಚ್ಚಾಗ್ತದೆ. ಲಾಭ ಬರಲಿಕ್ಕೆ ಐತಪ್ಪ ಅಂದ್ರೆ ಅದು ಲಾಭ ಅಲ್ಲೇ ಹಂಚ್ತಾರೆ ಅವ್ರು ಯಾರಾದರೂ. ಲಾಭ ಬರಲಿಕ್ಕಂದ್ರೆ ಗೌರ್ಮೆಂಟ್ ಎಲ್ಲೇ ಹಂಚಬೇಕು, ಮತ್ತು ಸಾಲ ತೆಗಿ ಮತ್ತೇನು ಮಾಡೋದು ಶುರು ಆಗಿಬಿಡ್ತದೆ. ಆ ಹಿಂದಾದಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ನೀವು ಸಿದ್ದರಾಮಯ್ಯ ಮಾಡಿದಂಥ ತೆಗೆದುಕೊಳ್ಳೋಂಥ ಸ್ಟೆಪ್ ಬರೋಬ್ಬರಿ ಅದ, ಕರೆಕ್ಟ್ ಅದ. ಆ ದಿಶೆಯಲ್ಲಿ ಮೋದಿಜಿಯವರು ವಿಚಾರ ಮಾಡಬೇಕಾಗ್ಯದ. 10-12 ತಾಸು ದುಡಿಸ್ಕೊಂಡು ಪೇಮೆಂಟ್ ಮಾಡಲಾರ್ದು ಎಷ್ಟೋ ಜನ ಇದ್ದಾರೆ, ಕಾಂಟ್ರಾಕ್ಟ್ ಲೇಬರ್ಗಳು ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಯಾವ ಸವಲತ್ತು ಇಲ್ಲ, ಅದನ್ನೂ ಅನಿಸ್ತದೆ. ಆದರೆ ಫ್ಯಾಕ್ಟ್ರಿ ಹಿಂದೆ ಆಗಿದ್ದು ಅದಾವೆ. ಅದಕ್ಕೆ ಕಾರ್ಮಿಕರು ಮತ್ತು ಮಾಲೀಕರು ಜಂಟಿಯಾಗಿ ವಿಚಾರ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಬೇಕಾಗ್ಯದ. ಆ ದಿಶೆಯಲ್ಲೇ ಎಲ್ಲರೂ ಸಹಕಾರ ಮಾಡಬೇಕಾಗ್ಯದ. ಇದಕ್ಕೆ ನಾವು ಈ ಬಂಡವಾಳದಾರರು ಟೀಕಾ ಮಾಡೋಕ್ಕಿಂತಲೂ ಅದೇ ರೀತಿ ಕಾರ್ಮಿಕರು ಸದಾ ಟೀಕಾ ಮಾಡೋಕ್ಕಿಂತಲೂ ಇಬ್ಬರು ಕೂಡಿ ಮಾಡಿದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಪೌರ ಕಾರ್ಮಿಕರದ್ದು ಅಷ್ಟೇ ಇವತ್ತು ಮಾಡಿದ್ದಾರೆ, ಅವ್ರು ಮಾಡಲಿ. ಇನ್ನೊಂದು ಇದೇ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಸಿದ್ದರಾಮಯ್ಯ ಹೇಳೋದು ಇಷ್ಟ, ಪ್ರತಿ 30 ಹುಡುಗ ಒಂದು ಕ್ಲಾಸ್ ಹಂಗೆ ಮಾಸ್ತರ್ಗಳನ್ನು ತೆಗೆದುಕೊಂಡು ಎಷ್ಟು ಹುಡುಗರಿದ್ದಾರೆ. ಮತ್ತು ಸಾಧ್ಯಷ್ಟು ಮಟ್ಟಿಗೆ ಸಾಧ್ಯ ಆದರೆ ಇನ್ನೊಮ್ಮೆ ಪ್ರೈವೇಟ್ ಬ್ಯಾನ್ ಮಾಡೋದು ನಾವು ಹೇಳೋದಿಲ್ಲ, ಬಟ್ ಪ್ರೈವೇಟ್ ಇಲ್ಲ ಅವ್ರು ಮಾಡಲಿ. ಆದರೆ ಒಳ್ಳೆಯ ಶಾಲೆಗಳನ್ನು ಮಾಸ್ತರ್ಗಳನ್ನು ಯಾಕೆ ನಿರ್ಮಿಸ್ಕೊಡಬಾರ್ದು, ಎಲ್ಲ ಮಕ್ಕಳಿಗೆ ಸಿಗುವಂಗೆ ಸರ್ಕಾರನ ಸ್ವತಃ ಜವಾಬ್ದಾರಿ ವಹಿಸಿ. ಅದು ಭಾಳ ಮಹತ್ವದ. ಪೌರ ಕಾರ್ಮಿಕರದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವ್ರದ್ದು ಎಲ್ಲ ಆದರೂ ಭಾಳ ಉದ್ಯಮ ಆದರೂ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ಸ್ ಹೇಳ್ತಾ 39,000 ತೆಗೆದುಕೊಳ್ತಿರುವಂಥ ಈ ಪೌರ ಕಾರ್ಮಿಕರು ಇನ್ನು ಮುಂದೆ ದಯವಿಟ್ಟು ಅವರು ಪೌರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅಥವಾ BBMP ಆಗಿರ್ಬೋದು, ಅಥವಾ ಪಂಚಾಯತಿದಾಗಿರ್ಬೋದು, ಎಲ್ಲರೂ ಒಕ್ಕಟ್ಟಿನಿಂದ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಪೇಮೆಂಟ್ ತೊಗೊಂಡಂಗೆ ಒಳ್ಳೆ ವರ್ಕು ಮಾಡಲಿ. ಅಲ್ಲಿ ಆಲಸ್ಯತನ ಮತ್ತೇನು ಮಾಡುವಂಥದ್ದು ಕೆಲಸ ಆಗಬಾರ್ದು ಅಂತ ನಾನು ಬಯಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಸಿಗೆ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.